ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಇವತ್ತು ಸ್ವಲ್ಪ ಒಂದು ಹಳೆ ನೆನಪು, ಒಂದೆರಡು ಹಳೆ ವಿಷಯಗಳ್ನ ನನ್ನ ಜೀವನದಲ್ಲಿ ನನಗೆ ನಡೆದಿರೋದನ್ನ ಸ್ವಲ್ಪ ಹೇಳ್ಕೋಬೇಕು ಅಂತ. ಯಾಕಂದರೆ ನನಗೆ ಬೇರೆಯವ್ರ ಹತ್ರ ಜನಗಳ ಹತ್ರ ಹೇಳ್ಕೊಳೋದ್ಕಿಂತ ಏನೋ ಒಂದು ನೋವಿರುತ್ತೆ. ಎಲ್ಲ ಹೆಣ್ಮಕ್ಳುಗಳ್ಗೂ ನೋವಿದ್ದೇ ಇರುತ್ತೆ. ಹೆಣ್ಮಕ್ಳಿಗೂ ಈ ಪ್ರಪಂಚದ ಮೇಲೆ ಹುಟ್ಟಿರೋಂಥ ಪ್ರತಿಯೊಂದು ಇರುತ್ತೆ. ಯಾರಿಗೂ ನೋವಿಲ್ಲ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಸುಮಾರು ಜನ ನಾನು ಹೊರಗಡೆ ನೋಡ್ತಾ ಇರ್ತೀನಿ ಹೆಣ್ಮಕ್ಳನ್ನ. ನಾನು 2010ರಿಂದ ನಾನು ಫ್ಯಾಕ್ಟ್ರಿ ಲೈನ್ ಬಿದ್ದಿರೋದು, ಸಿಟಿ ಲೈನ್ ಬಿದ್ದಿರೋದು. ನಾನು ಅಲ್ಲಿಂದ ಈಚೆಗೆ ನಾನು ಸಿಟಿ ಕಡೆ ಬರೋಕ್ಕೆ ನಿಂತ ಮೇಲೆ ನನಗೆ ನೋಡ್ಕೊತಾ ಇರ್ತೀನಿ ಕೆಲವೊಂದು ಹೆಣ್ಮಕ್ಳುಗಳು ಯಾವ ಥರ ಜೀವನಗಳು ಮಾಡ್ತಾರೆ, ಯಾವ ಥರ ನರಕಗಳು ಅನುಭವಿಸ್ತಾರೆ, ಯಾವ ಥರ ಒಂದು ನೋವು ತಿಂತಾರೆ ಅಂತ. ಸುಮಾರು ಜನ ಎಲ್ಲ ಈ ಮದುವೆ ಆಗೋವರೆಗೂ ಚೆನ್ನಾಗಿರ್ತಾರೆ. ಮದುವೆ ಆಗೋವ್ರಿಗೂ ಏನು ಚೆನ್ನಾಗಿರಲ್ಲ, ಬಟ್ ಆದರೂ ಅದರಲ್ಲೂ ಚೆನ್ನಾಗಿರ್ತಾರೆ. ಮದುವೆ ಆಗಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೆಣ್ಮಕ್ಳು ಜೀವನ ಹೆಂಗಿರುತ್ತೆ ಅಂತ. ಆಮೇಲೆ ಇನ್ನೂ ಒಂದು, ಅವರಿಗೆ ಪಾಪ ಅಪ್ಪ ಅಮ್ಮನ ಮನೆಯಲ್ಲಿ ಇರ್ತಾರೆ, ಚೆನ್ನಾಗಿರ್ತಾರೆ, ಹೆಂಗೋ ಕೂಲಿನೋ ನಾಲಿನೋ ಮಾಡ್ಕೊಂಡು ಹೆಂಗೋ ಒಂಥರ ಹಾರಾಡೋ ಅಕ್ಕಿ ಥರ ಒಂಥರ ಖುಷಿಯಾಗಿರೋ ಅಂಥ ಲೈಫ್ ಅದು. ಅಪ್ಪ ಅಮ್ಮನ ಮನೆ ಹೆಣ್ಮಕ್ಳಿಗೆ ಖುಷಿಯಾಗಿ ಅಲ್ಲೇ ಸ್ವತಂತ್ರ. ಅವ್ರಿಗೆ ಗಂಡನ ಮನೆಯಲ್ಲೆಲ್ಲ ಸ್ವತಂತ್ರ, ಅಪ್ಪ ಅಮ್ಮನ ಮನೇಲಿ ಹೆಣ್ಮಕ್ಳಿಗೆ ಸ್ವತಂತ್ರ. ಕೆಲವು ಜನ ಹೇಳ್ತಾರೆ ಗಂಡನ ಮನೆಗೆ ಹೋದ್ಮೇಲೆ ಸ್ವತಂತ್ರವಾಗಿರ್ತೀವಿ ಅಂತ. ತಪ್ಪು. ಗಂಡನ ಮನೆಯಲ್ಲಿ ಕೆಲವೊಂದು ಜನ ಇರ್ತಾರೆ ಸ್ವತಂತ್ರವಾಗಿ, ಇನ್ನೊಂದು ಕೆಲವೊಂದು ಜನ ಇರಲ್ಲ ಸ್ವತಂತ್ರವಾಗಿ. ಯಾಕಂದರೆ ಅಲ್ಲಿ ಕಟ್ಟಪ್ಪಣೆಗಳು ಜಾಸ್ತಿ. ಆಚೆಗೆ ಹೋದ್ರೂ ಕಷ್ಟ, ಒಳಗೆ ಬಂದರೂ ಕಷ್ಟ, ಅವೆಲ್ಲ ಗಂಡನ ಮನೆಯಲ್ಲಿ. ಆದರೆ ಅಪ್ಪ ಅಮ್ಮ ಆ ಥರ ಅಲ್ಲ. ನನ್ನ ಮಗಳು ಚೆನ್ನಾಗಿರಲಿ, ನನ್ನ ಮಗ ಚೆನ್ನಾಗಿರಲಿ, ಅಯ್ಯೋ ಬಿಡು ಅವನೇನೋ ಅವ್ನ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ಬಿಟ್ಟು ಬರಲಿ, ಅವಳೇನೋ ಬಿಡು ಎಲ್ಲೋ ಹೋಗಿ ಅವಳೆ ಬರ್ತಾಳೆ, ಇದೊಂದು ಹೆಣ್ಮಕ್ಳಿಗೆ. ಆಮೇಲೆ ಹಾರಾಡೋ ಅಕ್ಕಿ ಥರ, ಸ್ವತಂತ್ರವಾದ ಅಕ್ಕಿ ಥರ ಅಪ್ಪ ಅಮ್ಮನ ಜೊತೇಲಿ ಖುಷಿಯಾಗಿರೋದು ಒಂದು ಯೋಗ ಅಲ್ವಾ? ಆ ಥರ ಇರೋಂಥ ಹೆಣ್ಮಕ್ಳನ್ನ ಚಿಕ್ಕ ವಯಸ್ಸಲ್ಲಿ, ಅವಾಗೆಲ್ಲ ಒಂದು 20-30 ವರ್ಷದ ಮುಂಚೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾ ಇದ್ದಿದ್ದು. 13, 14. ಅವಾಗೆಲ್ಲ ಏಜ್ಗಳೇ ಹುಡುಕ್ತಾ ಇರಲಿಲ್ಲ. ಇವಾಗೆಲ್ಲ 18 ವರ್ಷನೇ ಆಗಬೇಕು, 20 ವರ್ಷನೇ ಆಗಬೇಕು ಮಕ್ಕಳಿಗೆ ಅಂತಾರೆ. ಅವಾಗೆಲ್ಲ ಅಷ್ಟೇ ಏಜ್ಗಳಲ್ಲೇ ಮದುವೆ ಮಾಡ್ತಾ ಇದ್ದಿದ್ದು. ಅವಾಗ ಯಾರೂ ಏನು ಕಾನೂನು ಇರಲಿಲ್ವೇನೋ ಅವಾಗ. ಇವಾಗೆಲ್ಲ ಕಾನೂನು ಬಂದಿರೋದು. ಅವಾಗೆಲ್ಲ ಬಾಲ್ಯ ವಿವಾಹಗಳು ಅಂತಲೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ಹಂಗೆ 14 ವರ್ಷ, 13 ವರ್ಷ. ನಮ್ಮ ತಾಯಿ ಋತುಮತಿನೇ ಆಗಿರಲಿಲ್ವಂತೆ. ಆ ವಯಸ್ಸಲ್ಲಿ ಮದುವೆ ಮಾಡಿದ್ರಂತೆ ನಮ್ಮ ತಾಯಿ ಮದುವೆ ಮಾಡಿದಾಗ ನಮ್ಮ ತಾಯಿ ಋತುಮತಿನೇ ಆಗಿರಲಿಲ್ವಂತೆ. ಆ ವಯಸ್ಸಲ್ಲಿ ನಮ್ಮ ತಾಯಿ ಮದುವೆ ಮಾಡಿರೋದು ನೋಡಿ. ಅಂಥ ಒಂದು ಕಾಲ ಅವಾಗೆಲ್ಲ ಚಿಕ್ಕ ವಯಸ್ಸಿಗೆ ಮದುವೆಗಳಂತೆ. ಇವಾಗ ಮಾಡ್ತಾರೆ ಆ ಥರ ಎಲ್ಲ. ಇವಾಗೆಲ್ಲ ಆರೋಗ್ಯವಾಗಿರೋರು ಅವಾಗೆಲ್ಲ. ಈಗ ನೀವು 20 ವರ್ಷಕ್ಕೆ ಮದುವೆ ಮಾಡಿದ್ರೂ ಮಕ್ಕಳು, ಒಂದೊಂದು ಹೆಣ್ಮಕ್ಳಿಗೆ ಆರೋಗ್ಯನೇ ಇರಲ್ಲ ಪಾಪ. ಅದೆಲ್ಲ ಇರಲಿ. ಆ ವಯಸ್ಸಲ್ಲಿ ಮದುವೆ ಮಾಡೋರು ಹುಡುಗರು ಎಂಥವ್ರನ್ನಾಗಲಿ ಹೆಣ್ಮಕ್ಳಿಗೆ ಇಷ್ಟ ಕಷ್ಟ ಏನೂ ಕೇಳ್ತಾ ಇರಲಿಲ್ಲ. ನೀವು ಇಷ್ಟಪಟ್ರ ಹುಡುಗ ಇಷ್ಟ ಆದ್ನ. ಇವಾಗ ಎಲ್ಲ ಒಂದು ರೂಮಲ್ಲಿ ಬಿಡ್ತಾರೆ, ಹುಡುಗ ಹುಡುಗಿ ಮಾತಾಡ್ಕೊಂಡ್ಲಿ ಅಂತ ಕಳಿಸ್ತಾರೆ. ಆಮೇಲೆ ಫೋಟೋ ಶೂಟ್ ಮಾಡೋದು ನೋಡ್ತಿರ್ತೀವಿ ಹೊರಗಡೆ ಮದುವೆಗಳಿಗೆ ಹೋದಾಗ. ನಾನು ಒಂದು 2-3 ಮದುವೆಗೆ ಹೋದಾಗೆಲ್ಲ ನೋಡಿದ್ದೀನಿ ಫೋಟೋ ಶೂಟ್ ಮಾಡೋದು. ಆಮೇಲೆ ಇಷ್ಟ ಕಷ್ಟ ಕೇಳೋದು, ನಿನ್ಗೆ ಹುಡುಗ ಇಷ್ಟನಾ ಹುಡುಗಿ ಇಷ್ಟನಾ ಇವೆಲ್ಲ ಕೇಳ್ತಾರೆ ಇವಾಗೆಲ್ಲ. ಅವಾಗೇನೂ ಇಲ್ಲ. ತಂದೆ ತಾಯಿ ಎಲ್ಲಿ ಮದುವೆ ಮಾಡೋದಂತಾರೋ, ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಹೊಡೆದು ಬಡ್ದಾದರೂ ಮಗನ ಮದುವೆ ಮಾಡಿಬಿಡ್ಬೇಕು. ಅವ್ನು ಕುಡ್ಕನೋ, ಅವ್ನು ಕಳ್ಳನೋ, ಅವ್ನು ಎಂಥವನಾಗೋಲಿ ಅಂದರೆ ಮದುವೆ ಆಗಬೇಕು. ಮಗಳು ಮದುವೆ ಮಾಡಿಬಿಟ್ವಿ ಅನ್ನೋ ಹೆಸ್ರು ಬರಬೇಕಲ್ಲ ಇವ್ರಿಗೆ. ಆ ಮಗಳ ಜೀವನ ಏನನ್ನಾಗೋಗ್ಲಿ, ಆ ಮಗಳ ಜೀವನ ನರ್ಕ ಆಗೋಗ್ಬಿಡ್ಲಿ, ಇವರು ಮದುವೆ ಆಗಬೇಕು. ಎಲ್ಲ ನೋಡ್ತಿರ್ತೀವಿ ನಾವು. ನೋಡಿರೋದಕ್ಕೆ ನಾನು ಹೇಳ್ತಾ ಇರೋದು. ಸುಮ್ಮನೆ ನಾನು ಇಲ್ಲಿ ಯಾವುದೋ ಉದ್ಭವ ಮಾಡ್ಕೊಂಡು ಕತೆ ಹೇಳ್ತಾ ಇಲ್ಲ, ಬಟ್ ನೋಡಿರೋದನ್ನ ಹೇಳ್ತೀನಿ ಅಷ್ಟೇ. ಎಲ್ಲ ಕತೆ ನಿಮಗೂ ಎಲ್ಲ ಗೊತ್ತಿರುತ್ತೆ. ಈಗಿನ ಕಾಲದಾಗ ಯಾರು ಗೊತ್ತಿರಲ್ಲ. ಆಗಿನ ಕಾಲದಾಗ ಹಂಗಲ್ಲ. ತಂದೆ ತಾಯಿಯಲ್ಲಿ ಮದುವೆ ಮಾಡೋದು ಅವ್ರ ಇಷ್ಟ, ಅವ್ರನ್ನೇನು ಕೇಳೋದು, ನಮ್ಮಿಷ್ಟ. ನಾವೆಲ್ಲನ ಎಲ್ಲಿ ಮದುವೆ ಆಗುವಂತೀವಿ ಅಲ್ಲಿ ಆಗಬೇಕು. ನಾವು ಹೇಳಿತ್ತ ಮದುವೆ ಆಗಬೇಕು. ಯಾಕಂದರೆ ಸಂಸಾರ ಮಾಡೋಕೆ ಅವ್ರು ಬರೋಲ್ಲ. ಮುಂದೆ ಸಂಸಾರ ಮಾಡೋಕೆ ಅವ್ರು ಬಂದಿರಲ್ಲ. ಅಲ್ಲೇನು ಸಾಯಿಸ್ಬಿಟ್ರೆ ಅವನ ಕೈಲೇ ಸತ್ತೋಗ್ಬಿಡು, ಬಂದು ಬೆಳಗ್ಗೆ ಮಣ್ಣು ಮಾಡ್ತೀನಿ ಅಂತ ಹೇಳೋರು ಅವಾಗ. ನನಗೂ ಅನುಭವ ಆಗಿದೆ. ಸತ್ತೋಗ್ಬಿಡು, ಬಂದು ಬೆಳಗ್ಗೆ ಮಣ್ಣು ಮಾಡ್ತೀನಿ ಅಷ್ಟರ ಅಂತಾರೆ ಕೆಲವೊಂದು ಜನ. ತಂದೆ ತಾಯಿದಿರೋ ಹಂಗಂದ್ರು ಅನ್ನೋರೇನೋ.
ಅವಾಗ ನಮಗೂ ಅವೆಲ್ಲ ಅಂದವ್ರೆ, ಸತ್ತೋಗ್ಬಿಡ್ಲಿ, ಅವನ ಕೈಲೇ ಸತ್ತೋಗ್ಬಿಡ್ಬೇಕು, ಯಾಕೆ ಸಾಯ್ಬೇಕು ಅವನ ಯಾಕೆ ಸಾಯ್ಬೇಕು? ಏನು ಸುಖವಾಗಿ ನೋಡ್ಕೊಂಡಿರ್ತಾನೆ ಸಾಯೋಕ್ಕೆ? ಮದುವೆ ಆಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಚೆನ್ನಾಗಿ ಇಟ್ಕೊಂಡು ಹೊಡೆದು ಬಡ್ದು ಹೊಡೆಯೋಕ್ಕೋಸ್ಕರನೇ ಕೊಟ್ಟು ಮದುವೆ ಮಾಡಿರ್ತಾರೆ ನಿನಗೆ ತಂದೆ ತಾಯಿ. ಅವರು ಕಷ್ಟಪಟ್ಟು ಸಾಕಿರಿ ಸಲ್ವಿ ಎತ್ತು ಒತ್ತು ಅಲ್ಲಿ ಇಲ್ಲಿ ತಿರ್ದು ಒರೆದು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಒಪ್ಪತ್ತುಂಡು ಒಪ್ಪತ್ತು ಉಪವಾಸ ಇರಿಸಿ ಸಾಕಿರ್ತಾರಲ್ಲ, ಒಪ್ಪತ್ತು ಊಟಕ್ಕೆ ಇಕ್ಕಿ ಒಪ್ಪತ್ತು ತುಪ್ಪಟ ಸಾಯಿಸಿರ್ತಾರಲ್ಲ, ಅವ್ನ ಕೈಯಲ್ಲಿ ಸಾಯಕ್ಕ ಯಾಕೆ ಸಾಯಬೇಕು? ಇನ್ನೊಬ್ಬನ ಹತ್ರ ಹೋಗಿ ತಾಳಿ ಕಟ್ಟಿರೋನ ಹತ್ರ ಅವ್ರ್ಯಾಕೆ ಹೋಗಿ ಸಾಯಬೇಕು ಅಲ್ವಾ? ಹೊಡೆಯೋದು ಬಡಿಯೋದು ಚಿತ್ರಹಿಂಸೆ ಕೊಡೋದು ಎಲ್ಲ ಮಾಡವ್ರೆ ಅವಾಗ್ನವರೆಲ್ಲ. ಇವಾಗ ಯಾರೂ ಚಿತ್ರಹಿಂಸೆ ಅನುಭವಿಸಲ್ಲ. ಏನಾದರೂ ಒಂದು ಸ್ವಲ್ಪ ಅಂದರೂ ಸಾಕು ಹೊರಟು ಬಿಡ್ತಾರೆ ಬ್ಯಾಗ್ ತಗೊಂಡು, ನಾವಿರಲ್ಲ ಅಂತ. ಆದರೆ ಆಗ್ನವ್ರು ಹಂಗಲ್ಲ. ಅವ್ರು ಅದಕ್ಕೆ 20 ವರ್ಷ ನಮ್ಮ ಮದುವೆಯಾಗಿ 40 ವರ್ಷ, ನಮ್ಮ ಮದುವೆಯಾಗಿ 50 ವರ್ಷ, ನಮ್ಮ ಮದುವೆಯಾಗಿ 60 ವರ್ಷ, ನಮ್ಮ ಮದುವೆಯಾಗಿ 30 ವರ್ಷ ಅಂತಾರೆ ಒಬ್ಬೊಬ್ಬರು. ಆಶ್ಚರ್ಯ ಆಗುತ್ತೆ, ಯಪ್ಪ ಹೆಂಗೆ ಬದುಕಿರ್ಬೇಕು ಅವರೆಲ್ಲ ಅಂತ. ಆದರೆ ಈಗಿನವ್ರು ಹಂಗಲ್ಲ. 5 ವರ್ಷ ಇರಲ್ಲ, 3 ವರ್ಷ ಇರಲ್ಲ, 6 ತಿಂಗಳು ಇರಲ್ಲ. ಇವಾಗ 24 ವರ್ಷ ನರ್ಕ ನೋಡಿ ಬಂದುಬಿಟ್ಟಿದ್ದೀನಿ. 24 ವರ್ಷ ಆ ನರ್ಕ ಯಾರಿಗೂ ಬೇಡ. ನರ್ಕ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ, ಬಟ್ ನರ್ಕ ತೋರಿಸಿರೋಂಥ ಕುಟುಂಬ, ಆ ಕುಟುಂಬ ಇಲ್ಲೇ ಸಿಕ್ಕಿದ್ರೂ ನನಗೆ ಮಾತಾಡ್ಸೋಕ್ಕೆ ಮನಸ್ಸು ಬರಲ್ಲ. ಯಾಕಂದರೆ ನನಗೂ ಮದುವೆ ಆದಾಗ 14 ವರ್ಷ 15 ವರ್ಷ ಏಜು. ಆ ಏಜಲ್ಲಿ ಮದುವೆ ಮಾಡಿ ಇವತ್ತು ನೋಡಿದ್ದೀನಿ. ನಾನು ಇದನ್ನು ಮುಂದೆ ವೀಡಿಯೋಗಳು ಮಾಡೋಂಥ ಟೈಮ್ ಬಂದರೆ ನಾನು ಮಾಡಾಕ್ತೀನಿ. ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಷ್ಟೇ, ವೀಡಿಯೋ ಲಾಂಗ್ ಆಗಿಬಿಡುತ್ತೆ, ಜಾಸ್ತಿ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ನಾನು. ಆ ಜೀವನ ಯಾರಿಗೂ ಬೇಡ. ಅರ್ಕುಲ್ ಬಟ್ಟೆ ತಿರುಕುಲ್ ಊಟ ಅನ್ನೋವು ಯಾರಿಗೂ ಬೇಡ. ಅನ್ನೋವನ್ನ ಕೊಟ್ಟಿರೋರು. ಇವತ್ತು ನಾನು ನನ್ನ ಮಗನಿಗೋಸ್ಕರ ಏನಕ್ಕೆ ಅನ್ಕೋಬೋದು, ಕೆಲವು ಜನ ಒಂದು ಹೆಣ್ಣಿನಿಂದೆ 100 ನೋವಿರುತ್ತೆ. ಯಾವತ್ತೋ ಹೆಣ್ಮಕ್ಳು ಆ ನೋವನ್ನ ಕುಡುಕರನ್ನ ಮದುವೆಯಾಗಿ ಎಲ್ಲ ಹೆಣ್ಮಕ್ಳು ಅನುಭವಿಸಿದ್ದೀರ, ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಕುಡುಕರ ಜೊತೆ ಸಂಸಾರ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಅವ್ರಿಗೆ ಒಂದು ಮಾತು ಅಂದರೆ 100 ಮಾತಾಡಿರ್ತಾರೆ ಅವ್ರು ನಮ್ಮನ್ನೇ ಕುಡುಕರು ಮಾಡಿಬಿಡ್ತಾರೆ. ಕುಡ್ದಿರ್ತಾರೆ, ನಮ್ಮನ್ನೇ ಕುಡುಕರು ಮಾಡಿ, ನಾವು ಕರೆಕ್ಟಾಗಿ ಮಾತಾಡಿದ್ರೆ ನಮ್ಮನ್ನೇ ಕುಡುಕರು ಮಾಡ್ತಾರೆ. ಎಲ್ಲಂದ್ರೆ ಅಲ್ಲಿ ರೋಡ್ ಸೈಡಲ್ಲಿ ಬೀಳೋದು. ಅವ್ರಿಗೆಲ್ಲ ಮದುವೆನೇ ಮಾಡಬಾರ್ದು. ಕುಡಿಯೋರಿಗೆ ಮಾತ್ರ ಯಾವತ್ತೂ ಮದುವೆ ಮಾಡಬಾರ್ದು, ಬಿಟ್ಬಿಡ್ಬೇಕು ಅವ್ರನ್ನ. ಆದರೆ ಕೆಲವು ಜನ ಮದುವೆ ಮಾಡಿಬಿಡ್ತಾರೆ. ಯಾಕಂದರೆ ಪ್ರತಿಷ್ಠೆಗೆ. ಇಷ್ಟ ಇಲ್ಲ, ಬೇಡ, ನಾನಾಗಲ್ಲ ಅಂದ್ರೂ ಕೇಳಲ್ಲ. ನೀನು ಆಗಬೇಕು ಅಷ್ಟೇ, ನೀನು ಯಾಕೆ ಆಗಲ್ಲ, ನೀನು ಯಾಕೆ ಆಗಬೇಕು, ನಮ್ಮ ಪ್ರತಿಷ್ಠೆ, ನಮ್ಮ ಗೌರವ. ಇವತ್ತು ಗೌರವ ಪ್ರತಿಷ್ಠೆ. ಆಮೇಲೆ ಮದುವೆ ಆಗಿ ಆ ಹುಡುಗಿ ಎತ್ಕೊಂಡು ಬಂದು ತವ್ರ ಮನೆಗೆ ಹಿಂಗೆಲ್ಲ ಹೇಳ್ಕೊಂಡ್ರೆ, ಅಯ್ಯೋ ನಿನ್ನ ಹಣೆ ಬರ ಇತ್ತು, ಆಗೋಯ್ತು ಅಷ್ಟೆ. ಎಷ್ಟೋ ಜೀವನದಲ್ಲಿ ಇವೆಲ್ಲ ನಡೆದಿರ್ತವೆ. ಹೆಣ್ಮಕ್ಳು ಮದುವೆ ಮಾಡಬೇಕಾದ್ರೆ ನಾವು ಅಂಗಡಿಗೆ ಹೋದರೆ ಒಂದೇನೋ ಒಂದು ಸೊಪ್ಪು ತಗೊಳಕ್ಕೋ, ಒಂದು ಹಣ್ಣು ತಗೊಳಕ್ಕೋ, ಒಂದೇನೋ ಒಂದು ತರಕಾರಿ ತಗೊಳಕ್ಕೋ, ಒಂದೇನಾರು ಒಂದು ಕಾಳು ದಿನಸಿನ ತಗೋಬೇಕಾದ್ರೆ ಈ ಹುಳಾಗ್ಯವ ಇಲ್ವಾ, ಈ ಚೆನ್ನಾಗವ ಅಂತ ನೋಡಿ ತಗೊತೀವಿ. ಆದರೆ ಒಂದು ಹೆಣ್ಮಗಳನ್ನ ಒಂದು ಮನೆಗೆ ಮದುವೆ ಮಾಡಿಕೊಡ್ಬೇಕಾದ್ರೆ ಇವೆಲ್ಲ ಯಾರು ವಿಚಾರಿಸಲ್ಲ. ಅಕ್ಕಪಕ್ಕದವ್ರನ್ನ ವಿಚಾರಿಸಲ್ಲ, ಯಾರು ವಿಚಾರಿಸಲ್ಲ, ಮಾಡಿಕೊಟ್ಬಿಡ್ತಾರೆ ಮದುವೆ. ಒಂದು 5 ಎಕರೆ ಜಮೀನಿರುತ್ತೆ ಅಂತ. ಇವತ್ತು ಜಮೀನು ಮಗಳ ಜೊತೆ ಸಂಸಾರ ಮಾಡುತ್ತಾ? ಆಸ್ತಿ ಮಗಳ ಜೊತೆ ಸಂಸಾರ ಮಾಡುತ್ತಾ? ಮಗಳ ಜೊತೆ ಸಂಸಾರ ಮಾಡೋದೊಳಗೆ ಕಟ್ಕೊಂಡ್ರೆ ಗಂಡ. ಆದರೆ ಗಂಡ ಸರಿಗಿಲ್ಲ ಅಂದರೆ ಸಂಸಾರ ಹೆಂಗೆ ಮಾಡೋದು ಅಲ್ವಾ? ಹೆಣ್ಮಕ್ಳುಗಳ ಜೀವನ ನರ್ಕನಪ್ಪ ನಿಜವಾಗ್ಲೂ. ನಾನು ಕೆಲವೊಂದು ಕಡೆ ನೋಡಿದ್ದೀನಿ, ಅನುಭವ ಆಗೈತೆ. ಈ ಜೀವನ ಸತ್ಯ ಅಷ್ಟೇ. ಇಲ್ಲಿ ಲಫ್ಟಿಂಗ್ ಮಾಡೋಕ್ಕಾಗ ತುಂಬ ಕಷ್ಟ. ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸು ಗೊತ್ತಿರಲ್ಲ, ಅವ್ರ ಮನೆ ಕುಟುಂಬದ ಬಗ್ಗೆ ಗೊತ್ತಿರಲ್ಲ, ಬ್ಯಾಕ್ಗ್ರೌಂಡ್ ಗೊತ್ತಿರಲ್ಲ, ಅವ್ರು ಎಂಥವ್ರು ಅಂತ ಗೊತ್ತಿರಲ್ಲ, ತಿಳ್ಕೊಂಡಿರಲ್ವಲ್ಲ. ಹಂಗಾಗಿ ಅವ್ರಿಗೊಂದು 30 ವರ್ಷ ಆಗೋಗಿರುತ್ತೆ. ಎಲ್ಲೂ ಹೆಣ್ಗಳು ಕೊಟ್ಟಿರಲ್ಲ. ಎಂಥವಳನ್ನ ಒಬ್ಬಳನ್ನ ಹುಡುಗಿ ಚೆನ್ನಾಗವಳೆ ನೋಡೋಕ್ಕೆ ಮಾಡಿಕೊಟ್ಬಿಡೋದು. ಅಪ್ಪ ಅಮ್ಮನ ತಲೆಗೆ ಚೆನ್ನಾಗಿ ಮಸಿ ಇಕ್ಬಿಡೋದು. ಇದು ಕೆಲವು ಜನ ನಿನ್ನ ಹಣೆ ಬರ ಚೆನ್ನಾಗಿಲ್ಲ ಅಂತಾರೆ. ಹಣೆ ಬರ ಏನು ಮಾಡಲ್ಲ, ಹಣೆ ಬರ ಚೆನ್ನಾಗೇ ಇರುತ್ತೆ. ತಂದೆ ತಾಯಿ ಪ್ರತಿಷ್ಠೆ ಹೆಂಗೆ ಮಾಡೋದು ಇದು? ಯಾಕಂದರೆ ಅವ್ರ ಮನೇಲಿ ಒಂದು ಊಟಕ್ಕೂ ಕಷ್ಟ ಇರುತ್ತಲ್ಲ, ಹೆಂಗೂ ಕೊಟ್ಟು ಮಾಡಿಬಿಡೋಣ. ಹೆಣ್ಮಕ್ಳು ಏನಾನ ಆಗೋಗ್ಬಿಡ್ಲಿ, ಅವ್ನು ಕುಡ್ದೆಲ್ಲಾರು ಪುಟ್ಬಾದ ಮೇಲೆ ಬಿಟ್ಬಿಡ್ಲಿ ಅವಳನ್ನ.
ಅವನಿಗೆ ಇದು ನನ್ನ ವಸ್ತು, ಇದು ನಾನು ಮದುವೆಯಾಗಿ ತಾಳಿ ಕಟ್ಕೊಂಡು ಬಂದಿರೋಂಥ ವಸ್ತು, ನಾನು ಇದನ್ನು ಚೆನ್ನಾಗಿ ನೋಡ್ಕೋಬೇಕು, ಇದು ನನ್ನ ಒಂದು ಸ್ವಂತದ ವಸ್ತಿದು, ಇದು ನಂದು ಅನ್ನೋದೊಂದು ಇದು ಅವನಿಗಿರಲ್ಲ. ಶಿವಪಾರ್ವತಿಗೆ ಏನು ಕೊಲಿಸ್ತಾರೆ ಗೊತ್ತಾ? ಅರ್ಧನಾರೀಶ್ವರ ಅಂತ. ಒಂದು ಹೆಣ್ಣು ಒಂದು ಗಂಡು ಒಂದು ಮದುವೆ ಅಂತ ಆದರೆ ಅರ್ಧನಾರೀಶ್ವರನ ರೂಪ ಅಂತ. ಅಂದರೆ ಗಂಡ ಹೆಂಡ್ತಿ ಅಂದರೆ ಆ ಥರ ಇರಬೇಕು, ಅದಕ್ಕೆ ಅರ್ಧನಾರೀಶ್ವರ ಅಂತ ಶಿವನಿಗೆ ಹೋಲಿಸ್ತಾರೆ. ಶಿವಪಾರ್ವತಿ ಥರ ಇರಬೇಕು ಗಂಡ ಹೆಂಡ್ತಿ ಇದ್ರೆ ಅಂತಾರೆ. ನನ್ನ ವಸ್ತು, ನಾನು ಇದನ್ನು ತಾಳಿ ಕಟ್ಟಿದ್ದೀನಿ, ಇದು ನನ್ನ ವಸ್ತು, ನನ್ನ ಒಂದು ಅರ್ಧಾಂಗಿ, ನನ್ನ ಒಂದು ದೇಹದಲ್ಲಿ ಅರ್ಧ ಭಾಗ ಇದು, ನನ್ನ ಮನಸ್ಸು, ನನ್ನ ಸ್ವಂತದ್ದು, ನನ್ನ ಸರ್ವಸ್ವ, ನನ್ನ ಒಂದು ವಸ್ತು ಇದು ಅಂತ ಗಂಡು ಮಕ್ಕಳು ಹೆಂಡ್ತಿದಿರಿಗೆ ಒಂದು ಪ್ರೀತಿ ಕೊಡ್ತಾರೋ ಅದು ನಿಜವಾದ ದಾಂಪತ್ಯ, ನಿಜವಾದ ಜೀವನ. ಕೆಲವು ಜನ ಇರ್ತಾರೆ ಹೆಂಡ್ತಿನ ಬಾಳ್ಸೋಕ್ಕೆ ಯೋಗ್ಯತೆ ಇಲ್ದಿದ್ರು ಅವ್ರಿಗೆ ಹೆಂಡ್ತಿದಿರ್ಬೇಕು. ಏನಕ್ಕೆ? ಸೊಸೈಟಿಲಿ ಬರೋ ಅಕ್ಕಿನ ಮಾರ್ಕೊಂಡು ತಿನ್ನೋವಷ್ಟು ಮಟ್ಟಕ್ಕೆ ಹೆಂಡ್ತಿದಿರ್ಬೇಕು ಅವ್ರಿಗೆ. ಇದನ್ನು ಮುಂದಕ್ಕೆ ನಾನು ಹೇಳಲ್ಲ. ಇದೆಲ್ಲ ನನ್ನ ವೀಡಿಯೋಗಳನ್ನ ಯಾರ್ಯಾರೆಲ್ಲ ನಮ್ಮ ಸಂಬಂಧಿಕರೆಲ್ಲ ನೋಡ್ತಿರ್ತಾರೆ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊಸೈಟಿಲಿ ಬರೋ ಅಕ್ಕಿನ ಮಾರ್ಕೊಂಡು ತಿನ್ನೋಂಥ ಮಟ್ಟಕ್ಕಿರ್ತಾನಲ್ಲ ಗಂಡಸು, ಅವನು ಯಾವತ್ತೂ ಹೆಂಡ್ತಿನ ಬಾಳ್ಸೋ ಯೋಗ್ಯತೆ ಅವನಿಗಿರಲ್ಲ. ಇವತ್ತು ಅವು ಹೆಣ್ಮಕ್ಳು ಹಾಕೋ ನೋವುಗಳು ಇವತ್ತು ಚೆನ್ನಾಗಿರ್ಬೋದು, ಕೈಕಾಲು ಬಿಮ್ನಾಗಿರ್ಬೋದು, ಎಲ್ಲಿ ಬೇಕಾದ್ರೂ ಕೂಲಿ ಮಾಡ್ಕೊಂಡು ತಿನ್ಬೋದು. ಆದರೆ ನೆಲಕ್ಕೆ ಬಿದ್ದಾಗ ಕಂಡವ್ರ ಮನೆ ಹೆಣ್ಮಕ್ಳನ್ನ ಬಂದುಬಿಟ್ಟು ಅವ್ರಿಗೆ ನರ್ಕ ತೋರಿಸ್ಬಿಟ್ಟು, ಇಂಥವ್ರಿಗೆಲ್ಲ ಹೆಂಡ್ತಿ ಮಕ್ಕಳೇ ಬೇಡ, ಕುಡಿಯೋರಿಗೆಲ್ಲ ಹೆಂಡ್ತಿ ಮಕ್ಳು ಯಾವತ್ತೂ ಇರಬಾರ್ದು, ಅವ್ರಿಗೆ ಮದುವೆನೇ ಮಾಡಬಾರ್ದು, ಬಿಟ್ಬಿಡ್ಬೇಕು ಅವ್ರನ್ನ ಉಂಡಾಡಿ ಗುಂಡ್ರ ಥರ. ಎಲ್ಲನೂ ಕುಡ್ಕೊಂಡು ತಿನ್ಕೊಂಡು ಎಲ್ಲನೇ ಇರಲಿ ಕಚ್ಚಡಗಳು ಅಂತ. ಕಚ್ಚಡಗಳು ಅವೆಲ್ಲ, ಕುಡಿಯೋವೆಲ್ಲ ಕಚ್ಚಡಗಳು. ಅದರಲ್ಲೂ ಕುಡಿಯೋರ್ಗೆ ಎಲ್ಲರಿಗೂ ಹೇಳ್ಬಾರ್ದು. ಕೆಲವು ಜನಗಳು ಅವರೇ ಕುಡಿದ್ರೂ ಕಟ್ಟಕಟ್ಟಾಗಿ ಮಾಡಿಕೊಂತಾರೆ ಸಂಸಾರಗಳ್ನ. ಮೈ ತುಂಬ ಕಾಯಿಲೆಗಳು ಇರ್ತೈತೆ ಒಬ್ಬೊಬ್ಬರಿಗೆ, ಆದರೂ ಹೆಂಡ್ತಿ ಮಕ್ಕಳನ್ನ ಚೆನ್ನಾಗಿ ಸಾಕ್ತಾರೆ, ಹಗಲು ರಾತ್ರಿ ಕಷ್ಟಪಟ್ಟು ಸಾಕ್ತಾರೆ ಹೆಣ್ಮಕ್ಳನ್ನ. ಅದನ್ನು ನಾನು ಅವೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂಥವ್ರಿಗೆಲ್ಲ ಗೌರವ ಕೊಡಬೇಕು, ಇಂಥವ್ರಿಗಲ್ಲ. ಕುಡಿದ್ಬಿಟ್ಟು ಇದನ್ನು ನಾನು ಹೇಳಲೇಬೇಕಾಯ್ತು, ಹೇಳಿದ್ದೀನಿ. ಬಟ್ ಇಂಥವ್ರು ನೋಡೇ ಮಾಡಿರ್ತಾರಂಥ ವಿಡಿಯೋಗಳ್ನ, ಅಂಥ ಗಾದೆಗಳ್ನ. ಯಾಕಂದರೆ ಇವರೆಲ್ಲ ಗಾಳಿಪಾಲು. ಇವ್ರಿಗೆ ಹೆಂಡ್ತಿ ಮಕ್ಕಳು ಬೇಕಾಗಿಲ್ಲ, ಕುಡಿಯೋದಷ್ಟೇ. ಸೊಸೈಟಿ ಎಕ್ಕಿನ ಆಗಿರ್ಬೋದು, ಹೆಂಡ್ತಿನ ಅಡ ಇಟ್ಬಿಟ್ಟು ಬೇಕಾದ್ರೆ ಕುಡಿದು ಬಿಡ್ತಾರೆ ಇವರು. ಅಡ ಇಟ್ಟ ಮಟ್ಟಕ್ಕೂ ಬಂದುಬಿಡ್ತಾರೆ. ಆದರೆ ಹೆಂಡ್ತಿದ್ದಿರು ಬಗ್ಗುದ್ರೆ ಅಡನೂ ಇಟ್ಬಿಡ್ತಾರೆ, ಬಗ್ಗಕ್ಕೆ ಹೋಗಲ್ಲ. ಕೆಲವು ಜನ ಗಂಡಸರು ಹೆಂಡ್ತಿದ್ದಿರು ಎಲ್ಲನ ಏನನ ಅಡ ಇಟ್ಬಿಟ್ಟಾದ್ರೂ ಕುಡಿಯೋಂಥ ಮನಸ್ಥಿತಿ ಇರ್ತೈತಿ ಇಂಥವ್ರಿಗೆ. ಸೊಸೈಟಿಲಿ ಅಕ್ಕಿ ಮಾರ್ಕೊಂಡು ತಿನ್ನೋ ಮಟ್ಟಕ್ಕೆ. ಇದನ್ನು ಮುಂದಿನ ದಿನದಲ್ಲಿ ಇನ್ನೂ ವೀಡಿಯೋಗಳಿದ್ದಾವೆ, ನಾನು ಮಾಡ್ತೀನಿ. ಲಾಂಗ್ ಆಗುತ್ತೆ ವಿಡಿಯೋ, ಜಾಸ್ತಿ ನಾನು ಮಾಡಲ್ಲ. ನೆಲಕ್ಕೆ ಬಿದ್ದಾಗ ಗೊತ್ತಾಗುತ್ತೆ ನನ್ನ ಹೆಂಡ್ತಿ ಬೆಲೆ ಏನು ಅಂತ. ಅಲ್ಲಿ ಹೆಂಡ್ತಿ ಅಂತ ಅವಳು ಗೊತ್ತಾಗಲ್ಲ, ಅವಳು ದುರಾಂಕಾರ ತೋರಿಸೋದು. ನಾನು ಗಂಡಸು, ನಾನು ಯಾಕೆ ಹೆದರ್ಬೇಕು? ಎದ್ರದಂಥವ್ರ ಮದುವೆ ಏನಕ್ಕಾಗಬೇಕು? ಎಲ್ಲನ ಪುಟ್ಬಾತ್ ಮೇಲೆ ಬಿದ್ಕೊಂಡು ಕುಡ್ಕೊಂಡು ಎಲ್ಲ ಪುಟ್ಬಾತ್ ಮೇಲೆ ಬಿದ್ದರೆ ಒಂದು ಹೆಣ್ಣಿನ ಜೀವನ ಚೆನ್ನಾಗಿರಲ್ವ? ಒಂದು ಹೆಣ್ಣಿನ ಜೀವನ ಚೆನ್ನಾಗಿರೋದು. ಹೆಣ್ಣು ಹೆಂಗೋ ಅವ್ರು ಇಷ್ಟಪಟ್ಟವ್ರ ಜೊತೆ ಮದುವೆ ಮಾಡ್ಕೊಂಡು ಅವ್ರು ಸುಖವಾಗಿರೋರು. ಹೆಣ್ಣಿನ ಜೀವನ ಹಾಳು ಮಾಡೋಕ್ಕೆ ಇಂಥವ್ರಿಗೆಲ್ಲ ಮದ್ವೆ. ಈ ಕುಡುಕರುಗಳಿಗೆಲ್ಲ, ಈ ಕುಡಿಯೋಂಥವ್ರಿಗೆ ಬೆಲೆನೂ ಕೊಡಬಾರ್ದು, ಕುಡಿಯೋಂಥ ಗಂಡು ಮಕ್ಕಳಿಗೆ ಯಾರು ಬೆಲೆನೂ ಕೊಡಬಾರ್ದು. ಕುಡಿದ್ಬಿಟ್ಟು ಅಲ್ಲಿ ಇಲ್ಲಿ ತಿರುಗಿಬಿಡೋದು, ದಿಮ್ಮಲೆ ರಂಗ ಅಂತ ತಿರುಗಿಬಿಟ್ರೆ ಮುಗೀತು ಇಂಥವ್ರಿಗೆಲ್ಲ ಹೆಂಡ್ತಿ ಮಕ್ಕಳು ಬೇರೆ ಕೇಡು. ಕುಡಿದ್ಬಿಟ್ಟು ಫುಟ್ಪಾತ್ ಮೇಲೆ ಬಿದ್ದಿರೋ ಅವ್ರ ಸಂಬಂಧಿಕರುಗಳೆಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರ ಸಂಬಂಧಿಕರವರಲ್ಲ, ಅವರೆಲ್ಲ ಒಂಥರ ಹಂಗೆ, ಕುಡಿದ್ರು ಅವ್ನ ಪಾಡ್ಗೆ ಅವ್ನು ಇರ್ತಾನೆ, ಅವ್ನು ಯಾರ ಸುದ್ದಿಗೆ ಹೋಗಲ್ಲ, ಯಾರ ಸುದ್ದಿಗೆ ಹೋಗ್ದಿರೂ ಪರವಾಗಿಲ್ಲ,
ಹೆಂಡ್ತಿ ಮಕ್ಕಳಿಗೆ ಹೆಂಡ್ತಿನ ಸಾಕ್ತಿರೋ ಯೋಗ್ಯತೆ ಇಲ್ಲ. ಅವ್ರವ್ರು ಹೆಂಡ್ತಿದ್ರು ಚೆನ್ನಾಗಿರ್ತಾರಲ್ಲ, ಇದು ಅವ್ನು ಸಾಕ್ದಿರೋ ಪರವಾಗಿಲ್ಲ. ಅವ್ನ ಹೆಂಡ್ತಿ ಅವ್ರಿಗೆ ಅವ್ರ ಅಪ್ಪ ಅಮ್ಮನೇ ಸಪೋರ್ಟ್ ಮಾಡೋದು ಜಾಸ್ತಿ ಅಂಥವ್ರಿಗೆ. ನನ್ನ ಮಗ ಒಳ್ಳೇನು, ನನ್ನ ಮಗ ಬಂಗಾರ ಚಿನ್ನ, ಏನಕ್ಕೆ ಇಲ್ಲ ಅಂಗಡಗಳು ಕಚ್ಚಡಗಳು. ಕಂಡವ್ರ ಮನೆ ಹೆಣ್ಮಕ್ಳನ್ನ ಜೀವನ ನಾಳು ಮಾಡಿ, ಯಾಕೆ ಮದುವೆ ಅಂತ ಏನಕ್ಕಾಗಬೇಕು? ಕಂಡವ್ರ ಮನೆ ಹೆಣ್ಮಕ್ಳ ಜೀವನ ನಾಳು ಮಾಡೋಕ್ಕೆ. ಎಲ್ಲ ಪುಟ್ಟಬಾದ ಮೇಲೆ ಬಿತ್ಕೊಂಡು ಅದನ್ನು ತಿಪ್ಪೆಗುಂಡೆಗೆ ಬಿದ್ದರೆ ಬೇಡ ಅನ್ನೋದ? ತಿಪ್ಪೆಗುಂಡೆಗೆ ಇದ್ದಿರ್ಬೋದಾಗಿತ್ತಲ್ಲ. ಕಚ್ಚಡಗಳು, ಲೋಫಾರ್ಗಳಿಗೆ, ಇಂಥ ಕುಡಿದು ಕುಡಿಯೋ ಲೋಫಾರ್ಗಳಿಗೆಲ್ಲ ಮದುವೆಗಳು ಬೇರೆ ಕೇಡ. ಮದುವೆಗಳು ಮಾಡ್ಕೊಂಬಿಡ್ತಾರೆ. ಅವ್ರು ಹೆಂಡ್ತಿದ್ದೀರೋ ಅವ್ರು ನೋಡ್ಲಾರ್ದ ನರ್ಕಗಳು ನೋಡ್ಲಾರ್ದ ಈಚೆ ಬಂದು ಪಾಪ ಮಕ್ಕಳು ಸಾಕೋಕ್ಕೋಸ್ಕರನಾದ್ರೂ ಬದುಕೋಣ ಅಂದ್ಬಿಟ್ಟು ಬದುಕ್ತಿರ್ತವೆ. ಅವಕ್ಕೆ 100 ಜನನ ಕಟ್ಟೋದು. ಯಾಕೆ ಇವ್ರಿಗೆ ಸಾಕೋಕ್ಕೆ ಯೋಗ್ಯತೆ ಇರಲ್ವಲ್ಲ, ಅವ್ರಿಗೆ ಕಚ್ಚಡ ಪಟ್ಟ ಕಟ್ಟಿಬಿಡ್ತಾರೆ. ಈಗ ಕಟ್ತಾರಲ್ಲ ಪಟ್ಟನ, ಈ ಥರ ಸೂಳೆ ಬಳ್ದಿರೋ ಪಟ್ಟ ಕಟ್ಟಿಬಿಡ್ತಾರೆ ಅವ್ರಿಗೆ. ಯಾಕಂದ್ರೆ ಇವ್ರಿಗೆ ಸಾಕೋಕ್ಕೆ ಯೋಗ್ಯತೆ ಇರಲ್ಲ. ಅವರೆಲ್ಲ ಬದುಕು ಕಟ್ಕೊತಾ ಇರ್ತಾರೆ. ಮಕ್ಕಳನ್ನ ಸಾಕಬೇಕು, ನಮ್ಮದು ಒಂದು ಜೀವನ ಇರಬೇಕು ಅಂತ ಇರ್ತೈತಲ್ವಾ, ಅವ್ರಿಗೆ ಸೂಳೆ ಪಟ್ಟ ಕಟ್ಟಿಬಿಡೋದು. ಯಾಕಂದರೆ ಈ ಲೋಫರ್ಗಳಿಗೆ ಅದು ಗೊತ್ತಿರಲ್ಲಲ್ಲ. ಇವ್ರಿಗೆ ಸಾಕೋಕ್ಕೆ ಯೋಗ್ಯತೆ ಇರಲ್ಲ. ಮನೆಗೆ ಈರುಳ್ಳಿ ಬೆಳ್ಳುಳ್ಳಿ ಒಂಚೂರು ರೂಢಿ ಇರಲ್ಲ. ಎಲ್ಲ ಮಾರ್ಕೊಂಡು ತಿಂದುಬಿಡ್ತಾರೆ, ಆಸ್ತಿನೂ ಮಾರ್ಕೊಂಡು ತಿಂದುಬಿಡ್ತಾರೆ. ಆಮೇಲೆ ಹೆಂಡ್ತಿದ್ದಿರೆಲ್ಲ ಹೊರ್ಗಡೆ ಹೋಗಿ ಬೇಡಪ್ಪ ಈ ಸವಾಸ, ನಾವೆಲ್ಲ ಜೀವನ ಮಾಡೋಣ ಅಂತ ಹೋಗಿ ಬದುಕ್ತಿರ್ತಾರಲ್ಲ, ಅವ್ರಿಗೆ ಸೂಳೆ ಬಳುಕು ಪಟ್ಟ ಕಟ್ಟಿಬಿಡ್ತಾರೆ ಇವರು. ಯಾಕಂದರೆ ಇವ್ರು ಅಕ್ಕ ತಂಗಿದಿರೋ ಇವರೆಲ್ಲ ಹಂಗೆ ಇರ್ತಾರೇನೋ ಗೊತ್ತಿಲ್ಲ ಅದಕ್ಕೆ. ನಾನು ಲಾಸ್ಟ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ನನ್ನ ಯಾರೆಲ್ಲ ಕಣ್ಣಾಗ ನೀರು ಹಾಕ್ಸಿ ನನ್ನ ಜೀವನ ನರ್ಕನ್ ಮಾಡ್ಕೊಂಡ್ರಸೋರೋ ಅವ್ರಿನ್ನೂ ಅನುಭವಿಸ್ತಾರೆ ಅಷ್ಟೇ. ಎಲ್ಲ ನೊಂದಿರೋಂಥ ಹೆಣ್ಮಕ್ಳುಗಳಿಗೆ ಯಾರೆಲ್ಲ ಹುಡುಗರು ಗಂಡದಿರನ್ನ ಕಟ್ಕೊಂಡು ನರ್ಕ ಅನುಭವಿಸೋರು ಹೆಣ್ಮಕ್ಳು, ಅವ್ರಿಗೆಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗಲೂ ಇರುತ್ತೆ. ನಾನು ಅದಕ್ಕೆ ತಾಯಿನ ಯಾವತ್ತೂ ನಂಬ್ತೀನಿ. ಯಾಕಂದರೆ ಹೆಣ್ಮಕ್ಳು ಕಷ್ಟನ ಹೆಣ್ಮಕ್ಳು ಹೆಣ್ಣು ದೇವರೇ ಅರ್ಥ ಮಾಡ್ಕೊಳ್ಳೋದು.